ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Evarose ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಇನ್ನೊಂದು ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟ್ ನೆವ್ರಿ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ನಾನಿಲ್ಲಿ ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದಕ್ಕೀಗ 1/4 ಕಪ್ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಈಗ ಸೆಪರೇಟ್ ಬೌಲಿಗೆ ತೆಗೆದಿಡುವ. ಅದೇ ಕಾವಲಿಗೆ 2 ಟೇಬಲ್ ಸ್ಪೂನು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಇದರ ಕೂಡ ಲೈಟಲ್ಲಿ ಕಲರ್ ಚೇಂಜ್ ಆಗಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಕೂಡ ಈಗ ಬೌಲಿಗೆ ತೆಗೆದಿಡುವ. ಇದಕ್ಕೀಗ 2 ಟೇಬಲ್ ಸ್ಪೂನ್ ಗಸಗಸೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದೀಗ ಫ್ರೈ ಆಗಿದೆ. ಇದನ್ನೀಗ ತೆಗೆದಿಡುವ. ಇದಕ್ಕೀಗ 1/4 ಕಪ್ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಕೂಡ ನಾನೀಗ ತೆಗೆದಿಡ್ತಾ ಇದ್ದೇನೆ. ಇದಕ್ಕೀಗ 2 ಟೇಬಲ್ ಸ್ಪೂನ್ ಕಟ್ ಮಾಡಿಟ್ಟ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೂ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನನ್ನ ರೆಸಿಪೀಸ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ಅದೇ ಬೌಲ್ಗೆ ಹಾಕ್ತಾ ಇದ್ದೇನೆ. ಇದಕ್ಕೀಗ 3 ಟೇಬಲ್ ಸ್ಪೂನ್ ಸಕ್ಕರೆ ಹುಡಿ, 1/4 ಟೀ ಸ್ಪೂನ್ ಏಲಕ್ಕಿ ಹುಡಿಯನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನೆವ್ರಿಗೆ ಬೇಕಾಗಿರುವ ಸ್ಟಫಿಂಗ್. ಇದೀಗ ರೆಡಿಯಾಗಿದೆ. ಈಗ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಬೌಲಿಗೆ 2 ಕಪ್ ಮೈದಾ, 1/4 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಅಷ್ಟರವರೆಗೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಹಿಟ್ಟು ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ನಾದಿಕೊಳ್ತಾ ಇದ್ದೇನೆ. ಇದನ್ನೀಗ ಕೈಯಲ್ಲಿ ಈ ರೀತಿ ರೋಲ್ ಮಾಡ್ತಾ ಇದ್ದೇನೆ. ಪೂರಿ ಮಾಡಲಿಕ್ಕಾಗುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ಇಟ್ಟರೆ ಆಯಿತು. ಈಗ ರೆಡಿ ಮಾಡಿ ಇಟ್ಟ ಉಂಡೆಯನ್ನು ಲಟ್ಟಿಸಬೇಕು. ಇದಕ್ಕೆ ಸ್ವಲ್ಪ ಮೈದಾವನ್ನು ಹಾಕಿ ಇದು ಎಷ್ಟು ತೆಳು ಆಗ್ತದೆ ಅಷ್ಟು ತೆಳು ಲಟ್ಟಿಸಬೇಕು.
ನಾನಿಲ್ಲಿ ನೆವ್ರಿ ಮೋಲ್ಡನ್ನು ಯೂಸ್ ಮಾಡ್ತಾ ಇದ್ದೇನೆ. ರೆಡಿ ಮಾಡಿ ಇಟ್ಟ ಪೂರಿಯನ್ನು ಇದರ ಮೇಲೆ ಇಡ್ತಾ ಇದ್ದೇನೆ. ಇದು ಮೋಲ್ಡ್ನಲ್ಲಿ ಫುಲ್ ಕವರ್ ಆಗಬೇಕು. ಇದಕ್ಕೀಗ ರೆಡಿ ಮಾಡಿ ಇಟ್ಟ 1 ಟೇಬಲ್ ಸ್ಪೂನ್ ಸ್ಟಫಿಂಗ್ ಅನ್ನು ಹಾಕ್ತಾ ಇದ್ದೇನೆ. ಮಧ್ಯದಲ್ಲೇ ಹಾಕಬೇಕು. ಹಾಗೂ ಇದರ ಸೈಡಿಗೆ ನೀರನ್ನು ಒರೆಸ್ತಾ ಇದ್ದೇನೆ. ಮೋಲ್ಡನ್ನು ಈಗ ಕ್ಲೋಸ್ ಮಾಡ್ತಾ ಇದ್ದೇನೆ. ಹಾಗೂ ಇದರಲ್ಲಿದ್ದ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು. ಮೋಲ್ಡನ್ನು ಓಪನ್ ಮಾಡಿ ಹೀಗೆ ತೆಗೆದ್ರೆ ಆಯ್ತು. ಎಲ್ಲ ಸೈಡ್ ಕರೆಕ್ಟ್ ಆಗಿ ಕ್ಲೋಸ್ ಆಗಬೇಕು, ಇಲ್ಲಾಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ಟಫಿಂಗ್ ಎಲ್ಲ ಬಿಚ್ಕೊಳ್ಳುತ್ತೆ. ಉಳಿದ ಹಿಟ್ಟನ್ನು ಕೂಡ ಇದೇ ರೀತಿ ಲಟ್ಟಿಸಿ ಹೀಗೆ ಮಾಡಿದ್ರೆ ಆಯ್ತು. ನನ್ನ ರೆಸಿಪೀಸ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆವ್ರಿ ಮಾಡಿ ರೆಡಿ ಆಗಿದೆ. ಇದನ್ನೀಗ ಫ್ರೈ ಮಾಡಬೇಕು. ನಾನಿಲ್ಲಿ ಎಣ್ಣೆಯನ್ನು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇದಕ್ಕೀಗ ರೆಡಿ ಮಾಡಿ ಇಟ್ಟ ನೆವ್ರಿಯನ್ನು ಹಾಕ್ತಾ ಇದ್ದೇನೆ. ಇದರ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ತೆಗಿತಾ ಇದ್ದೇನೆ. ಕ್ರಿಸ್ಪಿ ಹಾಗೂ ಟೇಸ್ಟಿಯಾದ ನೆವ್ರಿ ರೆಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.